ಲಾಸ್ಟ್ ಟೈಮು ಸರ್ ಹರ್ಷ್ ಗುಪ್ತಾ ಅವರು ನಿಮ್ಮ ಇಲಾಖೆ ಮುಖ್ಯಸ್ಥರಾಗಿದ್ದಾಗ ತಾವು ಅಲ್ಲಿದ್ರಿ ಬಿಡಿ, 10 ತಿಂಗಳ ಕಾಲ ಆ ಪರ್ಚೇಸ್ ಫೈಲ್ನ ಹೋಲ್ಡ್ ಮಾಡಿಟ್ರು. ಯಾಕೆ ಅಂದರೆ ಕ್ರಾಸ್ ಚೆಕ್ ಮಾಡಿ ಇದು ಡೌಟ್ ಇದೆ ಈ ಥರ ಹೋಲ್ಡ್ ಮಾಡಿ ಇಟ್ಟರು. ಅವ್ರ ಉದ್ದೇಶ ಕೆಟ್ಟದಲ್ಲ, ಆದರೆ ಅಫೆಕ್ಟ್ ಆಗೋಯ್ತದು, ಜನರಲ್ ಪಬ್ಲಿಕ್ಗೆ ತೊಂದರೆ ಆಯಿತು. 2 ವಿಚಾರ ಇದೆ ಸರ್ ಅಲ್ಲಿ. ಒಂದು, ದೊಡ್ಡ ಕಂಪ್ನಿಗಳು ನಿಮ್ಮಲ್ಲಿ ಬರ್ತಾ ಇಲ್ಲ, ಸಪ್ಲೈಯರ್ಗೆ ಬರ್ತಾ ಇಲ್ಲ. ವೈ? ಬಿಕಾಸ್ ರೇಟು, ಇನ್ನೊಂದು ಕಾಂಪಿಟೇಟಿವ್ ರೇಟ್ ನಮಗೆ ಸಿಗಲ್ಲ ಅಂತ. ಈ ಬರ್ತಾ ಇರೋರು ಸಣ್ಣ ಪುಟ್ಟವ್ರು ಏನಿದ್ದಾರೆ, ಅವರು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಕ್ವಾಲಿಟಿ ಇರುವ ಡ್ರಗ್ಸು ಕಾಮನ್ ಮ್ಯಾನ್ಗೆ ಸಿಗ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ ಇದೆ. ಇವೆರಡನ್ನ ಹೇಗೆ ಕಾಂಪನ್ಸೇಟ್ ಮಾಡ್ಬೋದು ಅಥವಾ ಹೇಗೆ ಸಮದೂಗಿಸ್ಬೋದು? ಅದಕ್ಕೆ ನಾವು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದು ಅದಕ್ಕೆ. ಈಗ ನಮಗೆ ಡ್ರಗ್ಸ್ ಬಗ್ಗೆ ಗೊತ್ತಿಲ್ಲ, ಯಾವುದು ಸರಿ ಇದೆ, ಯಾವುದು ಒಳ್ಳೆಯದಿದೆ ಅಂಥೇಳಿ ನಮಗೆ ಅದ್ರ ಬಗ್ಗೆ ವಿ ಆರ್ ನಾಟ್ ಎಕ್ಸ್ಪರ್ಟ್. ಅದಕ್ಕಾಗಿ ನಾವು ಪ್ರೈವೇಟ್ ಅವ್ರನ್ನು ಕೂಡ ಹಾಕ್ತೇವೆ. ಉತ್ತಮದ ತಜ್ಞರು ಯಾರಿದ್ದಾರೆ ಆ ಕಮಿಟಿಲಿ ಹಾಕಿಕೊಂಡು ಅವರು ನೋಡಿಕೊಂಡು ಅವ್ರು ರೆಕಮೆಂಡ್ ಮಾಡಿದ್ದಾನೆ, ಟೆಕ್ನಿಕಲ್ ಅಪ್ರೂವ್ ಮಾಡಿದ್ದಾನೆ, ನಾವು ಅಪ್ರೂವ್ ಮಾಡುವಂಥದ್ದು. ಈಗ ಆಯುಷ್ಮಾನ್ ಭಾರತ್ ಯೋಜನೆ ಇದೆಯಲ್ಲ ಸರ್, ಅದೊಂದು ಜನೋಪಯೋಗಿ ಯೋಜನೆ, ತುಂಬ ಹೆಲ್ಪ್ ಆಗ್ತಾ ಇದೆ ಜನಕ್ಕೆ. ಆದರೆ ಈ ಖಾಸಗಿ ಆಸ್ಪತ್ರೆಯವರು ಫಸ್ಟೇ ದುಡ್ಡು ಕಟ್ಸ್ಕೊಳ್ಳೋದು, ಆಮೇಲೆ ಅದು ಸ್ವಲ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ಏನಾದ್ರು ಸುಧಾರಣೆ ಮಾಡೋದು? ಯಾಕಂದರೆ ಇದು ನಾನು ಆರೋಗ್ಯಶ್ರೀ ಅಂತ ಹೇಳಿ ಕರ್ನಾಟಕದಲ್ಲಿ ತಂದದೇ ನಾನು ಅವತ್ತು. ಹಾಂ ಸರ್, ಇದು ನನ್ನ ಫೇವ್ರೇಟ್ ಕೂಡ ಸಬ್ಜೆಕ್ಟ್. ಅದಕ್ಕೆ ಇದು ಭಾಳ ಸ್ಟ್ರಿಕ್ಟ್ ಆಗಿದ್ದೇನೆ. ನಾನು ಎಲ್ಲರಿಗೂ ನಿಮ್ಮ ಮುಖಾಂತರ ಕೂಡ ಹೇಳೋದಿಷ್ಟೇ, ನೀವು ಕೂಡ ಅದನ್ನು ಪ್ರಚಾರ ಮಾಡಬೇಕು. ಯಾವುದೇ ನಮ್ಮ ಆರೋಗ್ಯಶ್ರೀ, ನಮ್ಮ ಆಯುಷ್ಮಾನ್ ಭಾರತ್ ಯೋಜನೆ ಇರುವಂಥ ಏನು ಯೋಜನೆ ಇದೆಯಲ್ಲ, ಅದರಿಂದ ಸ್ಕೀಮ್ಗಳೇನಿದೆ ಅದಕ್ಕೆ ಯಾರು ಕೂಡ ನಯ ಪೈಸೆ ಕಟ್ಟಬಾರ್ದು. ಆಸ್ಪತ್ರೆ ಕೇಳಿದರೂ ಕೂಡ ಕೊಡಬಾರ್ದು. ಅಂಥದ್ದು ಕೇಳಿದರೆ ಅಲ್ಲಿ ಆರೋಗ್ಯ ಮಿತ್ರ ಅಂತೇಳಿ ನಾವು ಸರ್ಕಾರ ಹೆಲ್ತ್ ಡಿಪಾರ್ಟ್ಮೆಂಟು ವೇತನ ಕೊಟ್ಟು ಒಬ್ಬನ ಕೂಲಿಸಿದ್ದೇವೆ. ಯಾಕೆ? ಇವರ ಪರವಾಗಿ ಒಬ್ಬರು ಬೇಕಂತೇಳಿ ಟೆಕ್ನಿಕಲ್ ಗೊತ್ತಿರಲಿಕ್ಕೆ. ಯಾರಾದರೂ ಹಾಸ್ಪಿಟ್ಲಲ್ಲಿ ಇವತ್ತು ಎಕ್ಸ್ಟ್ರಾ ಕೇಳಿದರೆ, ಹೇಗೆ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಹೇಳಿದರೆ, ನಮಗೆ ಬಿಲ್ ನಿಮ್ಮದು ಇಷ್ಟು ಲಕ್ಷ ಆಗಿದೆ, ಆಯುಷ್ಮಾನ್ ಇಷ್ಟೇ ಬಂದಿದೆ, ಉಳಿದದ್ದು ನೀವು ಕಟ್ಟಬೇಕಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಏನು ಬಂದಿದೆ ಏನು ಬರಲಿಲ್ಲ. ಅಥವಾ ನಾನು ಹೋದ ತಕ್ಷಣ ನಾನು ICU ಅಲ್ಲಿ ಹಾಕ್ತಾರೆ, 3 ದಿವಸ ಸುಮ್ಮನೆ ಕೂತ್ಕೊಂಡು ನಿಮ್ಮದೇನು ಕೂಡ ಅಪ್ರೂವ್ ಬರಲಿಲ್ಲ, ಈ 3 ದಿವಸದ ನೀವು ಕಟ್ಟಬೇಕು ಮತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಅಲ್ಲಿ ಆರೋಗ್ಯ ಮಿತ್ರ ನೋಡಬೇಕು. ನನಗೆ ಯಾವುದಾದ್ರು ಒಂದು ಆಸ್ಪತ್ರೆಯಿಂದ ಕಂಪ್ಲೇಂಟ್ ಬಂದರೆ ಅಲ್ಲಿ ಕೆಲಸ ಮಾಡುವಂಥ ಆರೋಗ್ಯ ಮಿತ್ರದ ಕಟ್ಟುನಿಟ್ಟಿನ ಕ್ರಮವನ್ನು ಖಂಡಿತವಾಗಿ ನಾನು ತಗೊಳ್ತೇನೆ. ಎರಡನೇದು, ನಮ್ಮ ರಮೇಶ್ ಕುಮಾರ್ ಅವರು ಮಿನಿಸ್ಟರ್ ಆಗಿದ್ದಾಗ ಈ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಸ್ವಲ್ಪ ಕಂಟ್ರೋಲ್ ಇಡಬೇಕು ಅಂತ ಒಂದು ಪ್ರಪೋಸಲ್ನ ಇಟ್ಟಿದ್ರು. ಎಲ್ಲ ಆಸ್ಪತ್ರೆಗಳ ಎದುರುಗಡೆ ನೀವು ಒಂದು ರೇಟ್ ಕಾರ್ಡನ್ನು ಹಾಕಲೇಬೇಕು, ಇಂತಿಂಥ ಟ್ರೀಟ್ಮೆಂಟ್ಗೆ ಇಷ್ಟು ಅಂತ ಮಾಡಿದ್ರು. ಅವರು ಹೋದರು ಬಿಡಿ. ಈ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಕಂಟ್ರೋಲ್ ಇಡೋಕೆ ಸರ್ ಸುಮಾರು, ಈಗ ನೋಡಿ ರೂರಲಲ್ಲಿ ಯಾರೊಬ್ಬ ನಕಲಿ ಡಾಕ್ಟ್ರುಗಳು ಸೃಷ್ಟಿ ಆಗ್ತಾರೆ. ಸಿಟಿಗಳಲ್ಲಿ ಅವ್ರು ಹಾಕಿದ್ದೇ ರೇಟು, ಒಂದೊಂದು ಆಸ್ಪತ್ರೆಗೆ ಒಂದೊಂದು ರೇಟು. ನೀವು ಯಾರು ಕ್ಯಾಂಡಿಡೇಟ್ ಬಂದ, ರೋಗಿ ಯಾರು ಬಂದ ಅನ್ನೋದರ ಆಧಾರದ ಮೇಲೆ ಅವ್ರು ರೇಟ್ ಫಿಕ್ಸೇಷನ್ ಮಾಡ್ತಾ ಇದ್ದಾರೆ. ಈ ಖಾಸಗಿ ಆಸ್ಪತ್ರೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ, ಅವ್ರ ಮೇಲೆ ನಿಗಾ ಇಡೋದಕ್ಕೆ ಏನಾದ್ರು ವ್ಯವಸ್ಥೆ ತಮ್ಮಲ್ಲಿ ಈಗಿದೆಯಾ ಅಥವಾ ಏನು ಮಾಡ್ಬೋದು? ಯಾಕಂದರೆ ನಮಗೆ ಈಗ ಏನಿದೆ ಅಂತ ಇದೆಲ್ಲ ಕೂಡ ನಮ್ಮ CGHS ರೇಟ್ ನಮ್ದು ಏನಿದೆ ಗೌರ್ಮೆಂಟ್ ಇದೆ, ಅದು ಫಿಕ್ಸ್ಡ್ ಬೈ ದಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಮೆಡಿಸಿನ್ಸ್ ರೇಟ್ ಕೂಡ ಫಿಕ್ಸ್ ಬೈ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಇದರಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಅಂತ ಹೇಳಿಕೊಂಡು ಹಿಂದಿನಿಂದಲೂ ಕೂಡ ಇವತ್ತು ಬಂದಂಥ ಪದ್ಧತಿ, ಅದು ಹೌಸಿಂಗ್, ಹೆಲ್ತ್ ಮತ್ತು ನಮ್ಮ ಇದರಲ್ಲಿ ಯಾವುದು ಎಜುಕೇಷನ್ ಸಿಸ್ಟಮ್ನಲ್ಲಿ. ಸೊ ಅವ್ರು ರೇಟ್ ಲಿಸ್ಟ್ ಆಗಬೇಕು, ನಮ್ಮ ರೂಮ್ದು ಇಷ್ಟು ಚಾರ್ಜ್ ಬರುವಂಥದ್ದಲ್ಲಿ ಅಲ್ಲಿಗೆ ಹೋಗೋದು ಬಿಡೋದು ಆ ಪಾರ್ಟಿಯವರಿಗೆ ಬಿಟ್ಟಂಥ ವಿಚಾರ. ಇದಕ್ಕೆ ಅದು ಒಮ್ಮೆ ಆದ ನಂತರ ಅವ್ರಿಗೆ ಅಡಿಷನಲ್ ಚಾರ್ಜ್ ಮಾಡಿ ಇವತ್ತು ಮಾಡಬಾರ್ದು. ಇದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಮಿಷಿನ್ ಹಾಕಿದ್ದಾರೆ. ಒಬ್ಬರು 25 ಕೋಟಿ ಮಿಷಿನ್ ಹಾಕಿದ್ದಾರೆ, ಇನ್ನೊಂದು 5 ಕೋಟಿ ಮಿಷಿನ್ ಹಾಕಿದ್ದಾನೆ. ಇನ್ನೊಂದು AC ರೂಮಲ್ಲಿ ಗ್ರನೈಟ್ ಮಾಡಿ AC ಮಾಡಿದರೆ ಇನ್ನೊಬ್ಬರು ಬೇರೆ ಮಾಡಿದ್ದಾರೆ. ಸೊ ಅವರವ್ರಿಗೆ ಅನುಗುಣವಾಗಿ ಅವರವರು ಇವತ್ತು ಅದು ಅವ್ರಿಗೆ ಪಾರ್ಟಿಗೆ ಬಿಟ್ಟಂಥ ವಿಚಾರ ಇದಕ್ಕೆ. ಯಾಕೆಂತೇಳಿ ಇವತ್ತು ಒಂದು ಕೆಲವು ಕಾರ್ಪೊರೇಟ್ ಆಸ್ಪತ್ರೆ ಇದೆ, ಭಯಂಕರ ಕಾಸ್ಟ್ಲಿ ಅಲ್ಲಿ. ಆದರೆ ನನಗೆ ನಿನ್ನೊಬ್ಬರು ಫೋನ್ ಮಾಡ್ತಾರೆ, ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ, ನನಗೆ ಟೆಸ್ಟಿಂಗ್ ನನಗೊಂದು ಅಪಾಯಿಂಟ್ಮೆಂಟ್ ತೆಗೆದುಕೊಡಿ ಅಂತೇಳಿ. ಸೊ ಎಷ್ಟೇ ಕಾಸ್ಟ್ ಜನ ಅಲ್ಲಿ ಅವ್ರಿಗೇನು ಕಡಿಮೆ ಆಗಲಿಲ್ಲ. ಸೊ ಜನರಿಗೆ ಬಿಟ್ಟಂಥ ವಿಚಾರ ಮತ್ತು ರೇಟ್ ಲಿಸ್ಟ್ ಅವರು ಹಾಕಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.